ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಆ ಮಾತನ್ನ ಹೇಳಿದ್ಯಾರಿಗೆ? ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ರ ಹಾಗಿದ್ರೆ ಎಚ್ಡಿಕೆ ಅನ್ನುವಂತಹ ಪ್ರಶ್ನೆ ಇದೀಗ. ರಾಜ್ಯ ಬಿಜೆಪಿ ನಡೆಯ ಬಗ್ಗೆ ಕುಮಾರಸ್ವಾಮಿ ಅಸಮಾಧಾನ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮೋದಿ ಹಾಗೆ ಅಮಿತ್ ಶಾ ಅವರ ನಂಬಿಕೆಯಿಂದ ಸ್ಥಾನ ನೀಡಿದ್ದಾರೆ ಅಂತ ಹೇಳಿಕೆ ಈಗ. ಅದನ್ನ ನಾನು ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದೇನೆ, ಪರೋಕ್ಷವಾಗಿ ವಿರೋಧ ಮಾಡಬೇಡಿ ಅಂತ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಯಾರಿಗೆ? ಹಿಂದೆ ಇದ್ದುಕೊಂಡೇ ವಿರೋಧಿಸುವಂತಹ ಕೆಲಸ ಮಾಡಬೇಡಿ. 2028ರ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಹನುಮಂತ ಫಿಕ್ಸ್ ಅಂತ ಹೇಳಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಮೂಲಕ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋಣ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆ ಒಂದು ಮಾತು ಹೇಳಿದ್ಯಾರಿಗೆ? ರಾಜ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ರ ಈ ಮೂಲಕ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇತ್ತ ರಾಜ್ಯ ಬಿಜೆಪಿ ನಡೆಯ ಬಗ್ಗೆ ಕುಮಾರಸ್ವಾಮಿ ಅವರು ಏನಾದ್ರೂ ಅಸಮಾಧಾನಗೊಂಡಿದ್ದಾರಾ? ಅಸಮಾಧಾನ ಇದೆಯಾ? ಮೋದಿ ಮತ್ತೆ ಅಮಿತ್ ಶಾ ಅವರ ನಂಬಿಕೆಯಿಂದ ಸ್ಥಾನ ನೀಡಿದ್ದಾರಂತೆ ಈ ಒಂದು ಹನುಮಂತು ಅವರಿಗೆ. ಅದನ್ನ ನಾನು ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದೇನೆ, ಜೊತೆಗೆ ಪರೋಕ್ಷವಾಗಿಯೇ ವಿರೋಧ ಮಾಡಬೇಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಯಾರಿಗೆ ಹೇಳಿದ್ರು ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಹಿಂದೆ ಇದ್ದುಕೊಂಡೇ ಈ ರೀತಿಯಾಗಿ ವಿರೋಧಿಸುವಂತಹ ಕೆಲಸವನ್ನ ಕೂಡ ಮಾಡಬೇಡಿ. 2028ರ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಹನುಮಂತ ಫಿಕ್ಸ್ ಅಂತ ಹೇಳಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋಣ ಅಂತ ಈಗ ಹೇಳಿಕೆಯನ್ನ ನೀಡಿರುವಂಥದ್ದು ಬಹಿರಂಗ ವೇದಿಕೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಹಾಗಿದ್ರೆ 2023ರ ಒಂದು ಚುನಾವಣೆಗೆ ಯಾರೆಲ್ಲ ಇದ್ದಾರೆ ಗಮನಿಸ್ತಾ ಹೋಗೋದಾದ್ರೆ, ಒಂದು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಇದ್ದಾರೆ, JDSನಿಂದ ಅಭ್ಯರ್ಥಿ ಇದ್ದಾರೆ, ಬಿಜೆಪಿಯಿಂದ ಕೂಡ ಅಭ್ಯರ್ಥಿ ಇರುವಂಥದ್ದು. ಕಾಂಗ್ರೆಸ್ ಸೋಲಿಸೋದಕ್ಕೆ ಒಂದಾಗಬೇಕಾಗಿದ್ದಂತಹ ಬಿಜೆಪಿ JDS ಈಗ ಒಳಜಗಳ ಶುರುವಾಯ್ತಾ ಅಂತ. ಪಕ್ಷ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಕೇಂದ್ರದಲ್ಲೂ ಸಹ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನನಗೇನು ಮಂತ್ರಿ ಮಾಡಿದ್ದಾರೆ, ಒಂದು ನಂಬಿಕೆಯನ್ನ ಏನಿಟ್ಟಿದ್ದಾರೆ, ಆ ನಂಬಿಕೆಯನ್ನ ನಾನು ಉಳಿಸ್ಕೋಬೇಕಾಗಿದೆ. ಇವತ್ತು ದೇಶದಲ್ಲಿ ನನಗೆ ಕೊಟ್ಟಂತ ಇಲಾಖೆಯಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನನ್ನ ಸ್ನೇಹಿತರುಗಳಿದ್ದಾರೆ. ಏಕೆಂದ್ರೆ ಇಲ್ಲಿ ನಾನು ಹನುಮಂತಪ್ಪನವ್ರ ಬಗ್ಗೆ ಹೇಳಿದ ತಕ್ಷಣ ಈಗಾಗಲೇ ಏನೋ ಹನುಮಂತಣ್ಣ ಅವ್ರನ್ನ ತೀರ್ಮಾನ ಮಾಡ್ಬಿಟ್ಟ ಕುಮಾರಣ್ಣ ಅಂತ ಹೇಳಿ ನಿಮ್ಮಲ್ಲಿ ಏನಾದರೂ ಗೊಂದಲ ಆಗದೆ ಬೇಡ. ಯಾಕೆಂದ್ರೆ ಅವರ ನಡವಳಿಕೆ ನಾನು ಪ್ರಥಮ ಬಾರಿ ಭೇಟಿ ಮಾಡೋದಾಗಿದೆ. ಬಹುಶಃ 2018 ಅವತ್ತೇನು ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಜೆಪಿಯಿಂದ ಇಬ್ಬರು ಅಭ್ಯರ್ಥಿಗಳು ಹೊರಗಡೆಯಿಂದ ಬಂದ್ಬಿಟ್ರು. ಒಬ್ಬರು ಸಿದ್ದರಾಮಣ್ಣ ಅವರು, ಇನ್ನೊಬ್ರು ಶ್ರೀರಾಮುಲು ಅವರು. ಆ ಹಿನ್ನೆಲೆಯಲ್ಲಿ ಬಹುಶಃ ಅವತ್ತು ಶಾಸಕರಾಗ್ತಕ್ಕಂಥ ತಪ್ಪೋಯ್ತು. ಬಹುಶಃ ಹನುಮಂತಪ್ಪನವ್ರು ನಿಲ್ದೇ ಹೋಗಿದ್ರೆ ಸಿದ್ದರಾಮಣ್ಣವ್ರು ಅವತ್ತು ಈ ಭಾಗದಲ್ಲಿ ಸೋಲ್ತಿದ್ರು. ಸಿದ್ದರಾಮಣ್ಣವ್ರದ್ದು ಅವತ್ತು ಏನಾದರೂ ನಮ್ಮ ಕುರುಬ ಸಮಾಜದ ಬಂಧುಗಳಿಗೆ ವೇದಿಕೆ ಮುಖಾಂತರ ಮನವಿ ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ 2028ರ ಚುನಾವಣೆಗೆ ಈಗಿನಿಂದಲೇ ದೋಸ್ತಿಯ ನಡುವೆ ಜಗಳ ಶುರುವಾಯ್ತಾ? ಏನಿದು ಕತೆ? ಏನು ಅಂದ್ರೆ ಕಳೆದ ದಿನ ಏನು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಬಾದಾಮಿ ಮೈತ್ರಿ ಕ್ಷೇತ್ರದಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ರು. ಅಂದ್ರೆ ಇದು ಏನು JDS ಪಕ್ಷದ ಒಂದು ಮುಖಂಡರು ಮತ್ತು ಈ ಹಿಂದೆ ಸ್ಪರ್ಧೆ ಮಾಡಿರುವಂತಹ ಹನುಮಂತ ಮಾಯನ್ಮೂಲದವರ ಏನೋ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ರೈತರ ಉತ್ಪನ್ನಗಳ ಮಾರಾಟ ಕೇಂದ್ರದ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಅವರನ್ನು ಕರೆಸಿದ್ರು. ಈ ಸಂದರ್ಭದಲ್ಲಿ ಏನಂದ್ರೆ ಮುಂದಿನ 2028ರ ಚುನಾವಣೆ ಇದು ದಿಕ್ಸೂಚಿ ಅಂತ ಭಾಷಣ ಮಾಡಿದಂತೆ ಅವರು ಮಾಡಿದ್ದಾರೆ. ಯಾಕಂದ್ರೆ ಈ ಭಾಷಣದಲ್ಲಿ ಪ್ರಮುಖವಾಗಿ ಏನು 2013ರಲ್ಲಿ ಅವಾಗಿನ ಮುಖ್ಯಮಂತ್ರಿ ಇದ್ದಾಗ ಏನು ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರು ಮತ್ತು ಶ್ರೀರಾಮರು ಬಾದಾಮಿ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಆಗ JDS ಪಕ್ಷದಿಂದ ಏನು ಇವರು ಹನುಮಂತ ಮಾಯನ್ಮೂರ್ ಅಂತ ಇದ್ದಾರೆ, ಅವರು ಸ್ಪರ್ಧೆ ಮಾಡಿದ್ರು. ಇವರು ಅಲ್ಪ ದರದಲ್ಲಿ ಒಂದು ಸೋಲು ಕಂಡಿದ್ರು. ಹೀಗಾಗಿ ಅವರು ಅವಾಗಿಂದ ಇಲ್ಲಿವರೆಗೂ ಸತತ ಬಾದಾಮಿಗೆ ಒಂದು ಮತಕ್ಷೇತ್ರದಲ್ಲಿ ಒಂದು ಟಚ್ ಮಾಡ್ಕೊಂತ ಇದ್ದಾರೆ. ಈಗ ಈ ಭಾಷಣದಲ್ಲಿ ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಪಕ್ಷದ ನಾಯಕರು ಮತ್ತು ಮಾಜಿ ಸಚಿವರು ಎಲ್ಲರೂ ಇದ್ರು. ಹೀಗಾಗಿ ನಮ್ಮ ಮುಂದಿನ ಅಭ್ಯರ್ಥಿ ಅಂತ ಹೇಳಿ ಅವರು ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ನಂತರ ಅದನ್ನು ಮತ್ತೆ ಏನು ಅದೊಂದು ತಿಳಿಪಡಿಸುವ ನಿಟ್ಟಿನಲ್ಲಿ ನಾನು ಏನು ಏನು ಕೇಂದ್ರ ಸರ್ಕಾರದ ಸಚಿವಾಗಿ
ಪ್ರಧಾನಮಂತ್ರಿ ಜೊತೆ ಮತ್ತೆ ಮೋದಿಯವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಹೊಂದಿದ್ದೇನೆ. ಜೊತೆಗೆ ಈ ಬಗ್ಗೆ ನೀವು ಗೊಂದಲ ಅಂತ ತಿಳ್ಕೊಬೇಡ್ರಿ, ಮುಂದೆ ಮತ್ತೆ ಏನಾಗುತ್ತೆ ನೋಡಿ ಅಂತ ಒಂದು ಸಮಜಾಚಿ ಹೇಳುವ ಮಾತು ಹೇಳಿದ್ರು. ಈ ಬಗ್ಗೆ ಏನು ಬಿಜೆಪಿ ನಾಯಕರು ಸ್ವಲ್ಪ ಗೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೂ ಏನೂ ಆಗಿಲ್ಲ, ಮೈತ್ರಿಯಲ್ಲಿ ಏನಿಲ್ಲ, ಏನು ಸ್ಪಷ್ಟತೆ ಇಲ್ಲ. ಆದ್ರೂ ಒಂದು ಘೋಷಣೆ ಮಾಡಿದ್ದಕ್ಕೆ ಒಂದ್ ಸ್ವಲ್ಪ ಬಿಜೆಪಿಯ ಮುಖಂಡರಿಗೆ ಒಂದು ಗಲಿಬಿಲಿ ಆಯ್ತು. ಯಾಕಂದ್ರೆ ಈ ಸಮಾರಂಭದಲ್ಲಿ ಏನು ಮಾಜಿ ಸಚಿವರು ಮತ್ತು ಬಿಜೆಪಿ ಪಕ್ಷದ ಒಂದು ಉಪಾಧ್ಯಕ್ಷರು ಮುರುಗೇಶ್ ನಿರಾಣಿ ಇದ್ರು. ಅವರು ಈ ಹಿಂದೆ ಒಂದು ಭಾಷಣದಲ್ಲಿ ನಮ್ಮ ಬಿಜೆಪಿ ಪಕ್ಷದ ಏನು ಅಭ್ಯರ್ಥಿ MK ಪಟ್ಟಣ್ ಶೆಟ್ಟಿ ಅಂತ ಮಾಜಿ ಶಾಸಕರು ಇದ್ರು, ಅವರನ್ನು ಘೋಷಣೆ ಮಾಡಿದ್ರು. ಹೀಗಾಗಿ ಅವ್ರ ಮುಂದೆ ಈಗ ಮತ್ತೆ ಇವ್ರಿಗೆ ಘೋಷಣೆ ಮಾಡಿದ್ದಕ್ಕೆ ಬಿಜೆಪಿ ನಡೆಯುವ ಒಂದು ಸ್ವಲ್ಪ ಗೊಂದಲಮಯ ಅಂತ ಆಯ್ತು. ಆದ್ರೂ ಸಹ ಅದನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಹುದು ಗಂಗಾ. ಎಸ್, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.